ಬಿಜೆಪಿಯ ಆಪರೇಷನ್ ಅಸ್ತ್ರಕ್ಕೆ ವಿಜೇಂದ್ರ ತಿರುಗೇಟು. ಸಿಎಂ ಸಿದ್ದರಾಮಯ್ಯಗೆ ಮಾಡ್ತಿದ್ದಾರಂತೆ ಕೈ ನಾಯಕರು ಬ್ಲಾಕ್ ಮೇಲ್. ದೆಹಲಿಗೆ ತೆರಳುವುದಕ್ಕೂ ಮುನ್ನ ಹೊಸ ಆಟಕ್ಕೆ ಚಾಲನೆ ನೀಡಿದ್ರ ವಿಜೇಂದ್ರ. ಗ್ಯಾರಂಟಿ ಗ್ಯಾರಂಟಿ ಗ್ಯಾರಂಟಿ, ಇದು ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ರಾಜ್ಯದಲ್ಲಿ ಇದೀಗ ಆಪರೇಷನ್ ಕಮಲದ ಸದ್ದು ಜೋರಾಗಿ ಕೇಳ್ತಾ ಇದೆ. ಈ ಒಂದು ಆಪರೇಷನ್ ಕಮಲದ ಆರೋಪವನ್ನ ಕಾಂಗ್ರೆಸ್ ನಾಯಕರು ಮಾಡಿದ್ರು. ಅದರಲ್ಲೂ ಕೂಡ ಸಿಎಂ ಸಿದ್ದರಾಮಯ್ಯ ಅವರೇ ರಾಜ್ಯ ಬಿಜೆಪಿಯ ಮೇಲೆ ಮತ್ತೊಂದು ಹೊಸ ಬಾಂಬನ್ನು ಸಿಡಿಸಿದ್ರು. ಒಬ್ಬೊಬ್ಬ ಶಾಸಕರಿಗೆ 50 ಕೋಟಿ ಆಫರ್ ಅನ್ನ ಬಿಜೆಪಿ ನೀಡ್ತಾ ಇದೆ. ಹಿಂದೆ ಸರ್ಕಾರದ ಕೆಡವಿದ ರೀತಿಯಲ್ಲಿ ಮತ್ತೆ ಆಪರೇಷನ್ ಕಮಲ ರಾಜ್ಯದಲ್ಲಿ ನಡೀತಿದೆ. ನಮ್ಮ ಕೈ ಶಾಸಕರನ್ನ ಬಿಜೆಪಿ ನಾಯಕರು ಸಂಪರ್ಕ ಮಾಡಿದ್ದಾರೆ. ಒಬ್ಬೊಬ್ಬರಿಗೆ 50 ಕೋಟಿಯ ಆಮಿಷವನ್ನ ಮಾಡ್ತಿದ್ದಾರೆ ಅನ್ನುವಂಥ ಆರೋಪವನ್ನ ಸಿಎಂ ಸಿದ್ದರಾಮಯ್ಯ ಮಾಡಿದ್ರು. ಸಿಎಂ ಸಿದ್ದರಾಮಯ್ಯ ಆರೋಪದ ಬೆನ್ನಲ್ಲೇ ಕೆಲವೊಂದಿಷ್ಟು ಕೈ ನಾಯಕರು ಕೂಡ ಈ ಬಗ್ಗೆ ಮಾತಾಡಿದ್ರು. ಅದರಲ್ಲೂ ರವಿ ಗಾಣಿಗ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೊದಲಿನಿಂದಲೂ ಕೂಡ ಆರೋಪವನ್ನು ಮಾಡ್ತಾನೆ ಬಂದಿದ್ದಾರೆ. ಆ ಒಂದು ಆರೋಪವನ್ನು ಇಟ್ಟುಕೊಂಡೇ ಇತ್ತ ಬಿಜೆಪಿಯ ನಾಯಕರು ಅದಕ್ಕೆ ಕೌಂಟರ್ ಕೊಡುವ ಕೆಲಸವನ್ನ ಮಾಡ್ತಿದ್ದಾರೆ. ನಿಮ್ಮ ನಾಯಕರು ಅಷ್ಟು ದುರ್ಬಲರ ಅನ್ನುವಂತ ಆರೋಪವನ್ನ ಮಾಡಿದ್ರು. ಹೀಗಾಗಿ ವಾದ ಪ್ರತಿವಾದ ಜೋರಾಗಿ ನಡೀತಾ ಇತ್ತು. ಆರೋಪ ಮೇಲೆ ಪ್ರತ್ಯಾರೋಪಗಳನ್ನ ಮಾಡ್ತಾ ಇದ್ರು. ಅದೆಲ್ಲದಕ್ಕೂ ಕೂಡ ಇದೀಗ ಮತ್ತೊಂದು ಟ್ವಿಸ್ಟ್ ಸಿಗ್ತಾ ಇದೆ. ವಿಜೇಂದ್ರ ಬಿಜೆಪಿಯ ರಾಜ್ಯಾಧ್ಯಕ್ಷ ಇವತ್ತು ದೆಹಲಿಯನ್ನ ತೆರಳಿದ್ದಾರೆ. ಇದಕ್ಕೂ ಮುನ್ನ ಅವರು ಹೊಸ ಒಂದು ಬಾಂಬ್ ಅನ್ನು ಸಿಡಿಸಿದ್ದಾರೆ. ಅದರಲ್ಲೂ ಕೂಡ ಸಿಎಂ ಸಿದ್ದರಾಮಯ್ಯ ಅವರಿಗೆ ಕೈ ನಾಯಕರೇ ಬ್ಲಾಕ್ ಮೇಲ್ ಮಾಡ್ತಿದ್ದಾರೆ ಅನ್ನುವಂಥ ಒಂದು ಆರೋಪವನ್ನ ಕಾಂಗ್ರೆಸ್ಸಿಗರ ಮೇಲೆ ಮಾಡಿದ್ದಾರೆ. ಹೌದು, ಕಾಂಗ್ರೆಸ್ನ ಕೆಲವೊಂದಿಷ್ಟು ನಾಯಕರು ತಮ್ಮ ಅಸಮಾಧಾನವನ್ನು ಹೊರ ಹಾಕ್ತಿದ್ದಾರೆ. ಕ್ಷೇತ್ರದ ಅಭಿವೃದ್ಧಿಗೆ ಅನುದಾನ ಸಿಗ್ತಾ ಇಲ್ಲ ಅನ್ನುವಂಥ ಆರೋಪವನ್ನು ಮಾಡ್ತಿದ್ದಾರೆ. ಅದರ ಜೊತೆಗೆ ರಾಜ್ಯ ಸರ್ಕಾರ ಆಡಳಿತಕ್ಕೆ ಬಂದು 17 ತಿಂಗಳು ಕಳೆದಿದೆ. ಆದರೂ ಕೂಡ ಕ್ಷೇತ್ರದ ಜನರಿಗೆ ನಾವು ಮುಖವನ್ನು ತೋರಿಸಿದ ರೀತಿಯಲ್ಲಿ ಇದ್ದೇವೆ, ಯಾವುದೇ ರೀತಿಯಾದಂಥ ಅನುದಾನಗಳು ಸರಿಯಾಗಿ ಸಿಗ್ತಾ ಇಲ್ಲ ಅನ್ನುವಂಥ ಅಸಮಾಧಾನವನ್ನ ನೇರವಾಗಿ ಹೊರಹಾಕಿದ್ರು. ಹೀಗಾಗಿಯೇ ಕೆಲವೊಂದಿಷ್ಟು ನಾಯಕರಿಗೆ ಇದು ಮುಜುಗರ ತರುವಂಥ ಕೆಲಸವನ್ನ ಮಾಡ್ತಿದೆ ಅನ್ನುವಂಥ ಲೆಕ್ಕದಲ್ಲಿ ಕೂಡ ಸಿಎಂ ಸಿದ್ದರಾಮಯ್ಯ ಮೇಲೆ ಕೆಲವೊಂದಿಷ್ಟು ನಾಯಕರು ಆರೋಪವನ್ನು ಮಾಡ್ತಾ ಇದ್ರು. ನೇರವಾಗಿ ಏನು ಈ ಒಂದು ಆಪರೇಷನ್ ಕಮಲದಲ್ಲಿ ಕೆಲವೊಂದಿಷ್ಟು ನಾಯಕರ ಹೆಸರುಗಳು ಕೂಡ ಕೇಳಿ ಬಂದಿತ್ತು. ಅದನ್ನ ಅಲ್ಲಗಳೆದಿರುವಂತಹ ಕೆಲವೊಂದಿಷ್ಟು ಶಾಸಕರು ಕೂಡ ನಾವು ಯಾವುದೇ ಕಾರಣಕ್ಕೂ ಬಿಜೆಪಿಯ ಆಮಿಷಕ್ಕೆ ಒಳಗಾಗಲ್ಲ, ನಾವು ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರಾಗಿದ್ದೇವೆ, ಪಕ್ಷದ ನಾಯಕರಾಗಿ ಕೆಲಸವನ್ನ ಮಾಡ್ತೇವೆ ಅನ್ನುವಂಥ ಪ್ರಬಲವಾದಂತಹ ವಾದವನ್ನ ಮಂಡಿಸಿದ್ರು. ಇದನ್ನೇ ಅಸ್ತ್ರವಾಗಿ ಇಟ್ಕೊಂಡಿರುವಂತಹ ವಿಜೇಂದ್ರ ಇದೀಗ ಕಾಂಗ್ರೆಸ್ನ ಶಾಸಕರೇ ಸಿಎಂ ಅವರಿಗೆ ಬ್ಲಾಕ್ ಮೇಲ್ ಮಾಡ್ತಿದ್ದಾರೆ. ಕ್ಷೇತ್ರದ ಅಭಿವೃದ್ಧಿಗೆ ಹಣ ಕೊಡಿ, ಇಲ್ಲವಾದರೆ ನಾವು ಬಿಜೆಪಿಗೆ ಹೋಗ್ತೇವೆ. ಹೀಗೆ 50 ಕೋಟಿ ಆಫರ್ ಅನ್ನ ಮಾಡ್ತಿರುವಂತಹ ಯಾವೆಲ್ಲ ಬಿಜೆಪಿ ನಾಯಕರ ಮೇಲೆ ಆರೋಪವನ್ನು ಮಾಡಿದ್ರು ಅದಕ್ಕೆ ತಕ್ಕ ಉತ್ತರ ಕೊಡೋದ್ರ ಜೊತೆಗೆ ಸಿಎಂ ಸಿದ್ದರಾಮಯ್ಯ ಅವರು ಮಾಡಿರುವಂತಹ ಆರೋಪಕ್ಕೆ ತಿರುಗೇಟನ್ನ ವಿಜೇಂದ್ರ ಕೊಟ್ಟಿದ್ದಾರೆ. ಈ ಒಂದು ಆರೋಪ ಪ್ರತ್ಯಾರೋಪದ ಚರ್ಚೆ ಯಾವ ಮಟ್ಟಕ್ಕೆ ಹೋಗಿ ನಿಲ್ಲತ್ತೆ? ಸಿಎಂ ಸಿದ್ದರಾಮಯ್ಯ ಅವರಿಗೆ ನೇರವಾಗಿಯೇ ಸವಾಲು ಹಾಕಿರುವಂತಹ ಬಿಜೆಪಿ ನಾಯಕರು, ನಿಮ್ಮ ಬಳಿ ಆಡಿಯೋಗಳು ಏನಾದರೂ ಸಾಕ್ಷಿಗಳಿದ್ರೆ ಆಧಾರವನ್ನು ಇಟ್ಟುಕೊಂಡು ಕೇಸ್ ಹಾಕಿಸಿ SIT ಮೂಲಕ ತನಿಖೆ ಮಾಡಿ ಅಂತ ಸವಾಲಿಸ್ತಿದ್ರು. ಇದೀಗ ಕಾಂಗ್ರೆಸ್ ನಾಯಕರು ಯಾವಾಗ ಈ ಆರೋಪವನ್ನು ಅಲ್ಲಗಳೆಯೋದಕ್ಕೆ ಶುರು ಮಾಡಿದ್ರಲ್ಲ, ಅದನ್ನೇ ಅಸ್ತ್ರವಾಗಿ ಇಟ್ಕೊಂಡಿರುವಂತಹ ಬಿಜೆಪಿ ಸಿಎಂ ಸಿದ್ದರಾಮಯ್ಯ ಅವರಿಗೆ ಕೈನ ಶಾಸಕರೇ ಬ್ಲಾಕ್ ಮೇಲ್ ಮಾಡ್ತಿದ್ದಾರೆ ಅನ್ನುವಂತಹ ಒಂದು ಹೇಳಿಕೆ ಇದೀಗ ರಾಜ್ಯ ರಾಜಕೀಯದಲ್ಲಿ ಮತ್ತಷ್ಟು ಸಂಚಲನಕ್ಕೆ ಕಾರಣವಾಗಿದೆ. ಇದಕ್ಕೆ ಸಿಎಂ ಸಿದ್ದರಾಮಯ್ಯ ಯಾವ ರೀತಿ ಉತ್ತರವನ್ನು ಕೊಡ್ತಾರೆ ಕಾದು ನೋಡೋಣ. ಕ್ಯಾಮ್ರಾ ಪರ್ಸನ್ ಪವನ್ ಜೊತೆ ದುರ್ಗೇಶ್ ನಾಯ್ಕ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.